ನಮ್ ಜನಗಳು ಟ್ರೈನ್ ಸೀಟ್ನ ಬುಕ್ ಮಾಡ್ದಂಗೆ ಬಸ್ ಸೀಟ್ನ ಬುಕ್ ಮಾಡ್ತವ್ರೆ. ಬಟ್ಟೆನ ಸ್ಟಿಚ್ ಕೊಡ್ಬೇಕು ಅಂತ ಕೊಟ್ಬಿಟ್ಟು ಬಸ್ ಸ್ಟ್ಯಾಂಡ್ ಕಡೆ ಬಂದ್ರೆ ಇವ್ರಿಬ್ರು ನಿಂತಿದ್ರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿದ್ದ. ಅಲ್ಲಿಂದ ಈ ಕಡೆ ಬಂದ್ರೆ ನಮ್ ಹುಡುಗಿ ಸೀಬೆಕಾಯಿ ಕಳ್ತನ ಮಾಡ್ತಿದ್ಲು. ಅಷ್ಟೊತ್ತಿಗೆ ಬಸ್ ಬಂತು ಅಂತ ಹೋದ್ವಿ. ಬಸ್ ಹತ್ ನೋಡಿದ್ರೆ ನಮ್ ಹುಡುಗಿರು ಡೀಪ್ ಸ್ಟಡಿ. ನೋ ಕಾಮೆಂಟ್ಸ್. ನಮ್ ಬಸ್ ಅಂತೂ ಫುಲ್ ರಶ್. ಆ ರಶ್ ಅಲ್ಲಿ ನೇತಾಡ್ಕೊಂಡು ಮಳವಳಿಗೆ ಬಂದವು. ನಮ್ ಜನಗಳು CM ಸೀಟ್ನು ಕೂಡ ಆ ತರ ಬುಕ್ ಮಾಡಲ್ಲ, ಆ ರೀತಿ ಬಸ್ ಸೀಟ್ನ ಬುಕ್ ಮಾಡವ್ರೆ. ನಮ್ ದೇಶ ನಾವು ಕಟ್ಟಿರೋ ದೇಶ ಇದು. ಅಲ್ಲಿಂದ ಬಸ್ ಹತ್ತಿ ನಾನ್ ಬಂದಿದ್ದು ಆರ್ಗೇಟ್ಗೆ. ಯಾಕಂದ್ರೆ CBS ಹೋಗಿ ಮಾರ್ಕ್ಸ್ ಕಾರ್ಡ್ನ ಜೆರಾಕ್ಸ್ ಮಾಡಿಸ್ಬೇಕಿತ್ತು. ಆದ್ರೆ ಆರ್ಗೇಟ್ ಇಂದ CBS ಹೆಂಗ್ ಹೋಗೋದು ಅಂತಾನೆ ಗೊತ್ತಿಲ್ಲ. ಅಲ್ಲೊಬ್ರನ್ನ ಕೇಳ್ಕೊಂಡು ನಾವು CBS ಬಂದ್ವಿ. ಜೆರಾಕ್ಸ್ ಮಾಡಿಸ್ಕೊಂಡು ಕಾಲೇಜ್ ಕಡೆ ಹೋಗ್ಬೇಕಾದ್ರೆ ಇವನ್ ಬಂದ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣೋ. ಕಾಲೇಜ್ ಹತ್ರ ಹೋಗಿ ಊಟ ಕುಂದ್ಕೊಂಡಾಗ ನನ್ನ ಫ್ರೆಂಡ್ ಚಿತ್ರಾನ್ನ ತಂದಿದ್ಲು. ಆಗ ನನ್ಗೆ ಈ ಸಾಂಗ್ ನೆನ್ಪಾಯ್ತು. ಕಾಲೇಜಲ್ಲಿ ಮಾರ್ಕ್ಸ್ ಕಾರ್ಡ್ನ ಕೊಟ್ಬಿಟ್ಟು ನಾವು ಬಸ್ ಸ್ಟ್ಯಾಂಡ್ ಬಂದ್ವಿ. ಟ್ರೈನ್ ಸೀಟ್ನ ಬುಕ್ ಮಾಡ್ದಂಗೆ ನಮ್ ಜನಗಳು ಬಸ್ ಸೀಟ್ನು ಕೂಡ ಬುಕ್ ಮಾಡ್ತವ್ರೆ. ಬರೀ ಇಂಥದೆಯಾ? ನಮ್ಗಂತೂ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಅಂದಾಗೆ ಇವತ್ತಿನ ಕತೆ ಅಷ್ಟೇ.